ಇದೆ. ಅವರು ಯಾವುದೇ ಹಾಡು ಹೇಳಿದ್ರು ಯು ಕನೆಕ್ಟ್ ವೆರಿ ಇನ್ಸ್ಟೆಂಟ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಟೈಟ್ಲ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಟೈಟ್ಲ್ ಕೇಳಿದಾಗ ವಿಕ್ಕಿಗೆ ಹೇಳ್ತಾ ಇದ್ದೆ, ಏನೋ ಒಂಥರ ಮಜಾ ಇದೆ ಟೈಟ್ಲಲ್ಲಿ. ಏನಿಸ್ತು ವಿಕ್ಕಿ ನಿಮಗೆ ಟೈಟ್ಲು? ಬ್ಯಾಚುಲರ್ಗೆ ಅಪಾಯವಿದೆ ಎಚ್ಚರಿಕೆ. ಸೊ ಎಲ್ಲ ಬ್ಯಾಚುಲರ್ಗೆ ಅಪಾಯವಿದೆ. I want to wish the entire team all the very best. It looks very promising. ಮಂಜುನಾಥ್ ಸರ್, ಮಂಜೇಗೌಡರು, ತುಂಬ ಆತ್ಮೀಯರು, ದೇವು, ವಂಡರ್ಫುಲ್ ಟೀಮ್. ಐ ವಿಶ್ ದಮ್ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಾಗಲಿ, ಕನ್ನಡ ಸಿನಿಮಾ ಓಡಬೇಕು, ಜನ ಅದನ್ನ ಸಪೋರ್ಟ್ ಮಾಡಬೇಕು, ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವಿಕ್ಕಿ ಅವ್ರು. ಅವಾಗಿಂದ ಬ್ಯಾಚುಲರ್ಸ್ ಅಪಾಯ ಇದೆ ಅಂತ ಟೈಟಲ್ನು ಸಾಂಗ್ನು ಮಿಕ್ಸ್ ಮಾಡಿ ಒಂದು ಟೈಟಲ್ ಮಾಡಿದೀರಾ. ಅದೊಂಚೂರು ಎಲಾಬ್ರೇಟ್ ಮಾಡ್ಬೋದು, ಏನ್ ಅಪಾಯ ಇದೆ? ಇಲ್ಲ, ಬರ್ತಾ ತಿಲಕ್ ಸರ್ ಡಿಸ್ಕಸ್ ಮಾಡ್ತಾ ಬಂದಿದ್ದಷ್ಟೇ. ಎಲ್ಲರಿಗೂ ನಮಸ್ಕಾರ. ಅಪಾಯವಿದೆ ಎಚ್ಚರಿಕೆ ತುಂಬ ನನಗೆ ದೇವ್ ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ದೊಡ್ಡ ಹೆಸರಾಗುತ್ತೆ ಅಂತ. ದೇವು ಹಂಗೆ ಮಂಜುನಾಥ್ ಸರ್ ಮತ್ತು ಮಂಜೇಗೌಡರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲ ಟೀಮಲ್ಲಿರೋರೆಲ್ಲ ಹೊಸಬ್ರಿಗೆ ಸಿನಿಮಾ ಮಾಡಿ ಧೈರ್ಯವಾಗಿ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಮೊದಲನೇದಾಗಿ ಪ್ರೊಡಕ್ಷನ್ಗೆ ಚಪ್ಪಾಳೆ ಹೊಡಿಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಹೊಸಬ್ರಿಗೆ ಸಿನಿಮಾ ಮಾಡೋದು ಭಾಳ ಕಷ್ಟ ಆಗಿದೆ. ಆ ಪರಿಸ್ಥಿತಿಯಲ್ಲಿ ಈ ಥರದ್ದೊಂದು ಇಷ್ಟೊಂದು ಖರ್ಚು ಮಾಡಿ ಸಿನಿಮಾ ಮಾಡಿರೋ ನಮ್ಮ ನಿರ್ಮಾಪಕರಿಗೆ ಮೊದಲನೇದಾಗಿ ಥ್ಯಾಂಕ್ ಯು. ಹಂಗೆ ಅಭಿಜಿತ್ ಅವರೇ, ನಿಮ್ಮ ಬಗ್ಗೆ ನನಗೆ ಪ್ರೊಡ್ಯೂಸರ್ ಹೇಳಿದ್ರು, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಕಥೆ ವಿಷಯದಲ್ಲೂ. ಹಂಗೆ ಸುನಂದ್ ಅವ್ರಿಗೆ, ಅವ್ರದ್ದು ರೇಯರ್ ಕಾಂಬಿನೇಷನ್ನು ಸಿನಿಮಾಟೋಗ್ರಫಿ ಮ್ಯೂಸಿಕ್ಕು, ಅದು ರೇಯರ್ ಕಾಂಬಿನೇಷನ್, ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಸಾಂಗ್ ತುಂಬ ಚೆನ್ನಾಗಿದೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಾಂಗ್ ತುಂಬ ಇಷ್ಟ ಆಯಿತು ನನಗೆ. ಬ್ಯಾಚುಲರ್ಗಳು ನೋವಿನ ಹಾಡು ಅಂತ ಅಂದ್ಕೊಂಡ್ವಿ, ಬಟ್ ಅದರಲ್ಲಿ ನೋವು ಜೊತೆ ಒಂದು ಸಂತೋಷನೂ ಇದೆ, ನಾಸ್ಟಾಲ್ಜಿಯಾ ಇದೆ. ಎಲ್ಲ ಲೈಫ್ ಒಂದು ಅರ್ಧ ಫೀಲ್ಡ್ ಕಪ್ ಥರ, ಕೆಲವು ನೋವಿರುತ್ತೆ, ಕೆಲವು ನಲಿವಿರುತ್ತೆ. ಆ್ಯಂಡ್ ಹೆಂಗೆ ಚಿತ್ರೀಕರಿಸಿದ್ದಾರೆ ತುಂಬ ಇಷ್ಟ ಆಯಿತು. ಮಲೆನಾಡಿನ ಸೊಗಡು ಕಾಣಿಸ್ತು. ಹಾಗೆ ಕೆಲವು ಅಡ್ಜಸ್ಟ್ಮೆಂಟ್ಗಳು ಹುಡುಗರು, ಅಂದರೆ ಎಲ್ಲರೂ ಅವ್ರವ್ರ ಜೀವನ ಕಟ್ಕೊಳ್ಳೋಕ್ಕೆ ಅಥವಾ ಕನ್ಸು ಕಟ್ಕೊಳ್ಳೋ ಟೈಮಲ್ಲಿ ಕೆಲವು ಹುಡುಗರು ಒಟ್ಟಿಗೆ ಇರುವಾಗ ಅವ್ರಿಗೆ ತುಂಬ ಕನೆಕ್ಟ್ ಆಗುತ್ತೆ. ನಾವೆಲ್ಲರೂ ಇದರಲ್ಲಿ ಬದುಕಿರ್ತೀವಿ, ಅದನ್ನು ನೋಡ್ತಾ ಇರ್ತೀವಿ. ಸೊ ಅದು ಒಂದಕ್ಕೆ ಕನ್ನಡಿ ಹಿಡ್ದಂಗೆ ಅನ್ನಿಸ್ತು. ಹಾಡು, ಸಿನಿಮಾಟೋಗ್ರಫಿ ಆಗಲಿ, ಮ್ಯೂಸಿಕ್ ಆಗಲಿ ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ಸ್. ಯೂಶಲಿ ಬ್ಯಾಚುಲರ್ಸ್ನ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಹಿಂಗೆ ಕರೆದು ಸಾಂಗ್ ರಿಲೀಸ್ ಮಾಡ್ತಾ ಇರೋರು. ಬಟ್ ಬ್ಯಾಚುಲರ್ಸ್ ಲೈಫ್ ಆರಾಮಾಗಿರುತ್ತೆ ಅನ್ಕೊಂತಾರೆ. ನಾವು ಅಷ್ಟೇ ಬಡದಾಡ್ತಾ ಇರ್ತೀವಿ ಲೈಫಲ್ಲಿ. ಮದುವೆ ಆದವ್ರಿಗೆ ಒಂಥರ ಪ್ರಾಬ್ಲಮ್ ಅಂದರೆ ನಮ್ಗೆ ಮದುವೆ ಯಾಕಾಗಿಲ್ಲ ಅಂತ ಹಿಂಸೆ ಕೊಡೋದು ಪ್ರಾಬ್ಲಮ್ ಜಾಸ್ತಿ. ಸೊ ನಮ್ಮಗಳ ಲೈಫ್ನ ಒಂದು ಬ್ಯೂಟಿಫುಲ್ ಆಗಿ ಎರಡೂ ರೀತಿ ಎಮೋಷನ್ಸ್ನ ಇಟ್ಟು ತೋರಿಸಿದ್ದೀರಾ. ತುಂಬ ಚೆನ್ನಾಗಿದೆ. ವಿಶ್ ಯು ಆಲ್ ದ ಬೆಸ್ಟ್ ಇನ್ ನಿಮಗೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಈಗಲೂ ನಾವು ಫ್ರೆಂಡ್ಸ್ ಜೊತೆಗೇನೆ ಇರ್ತೀವಲ್ಲ, ಐ ಥಿಂಕ್ ಇವತ್ತ ಫಸ್ಟ್ ಟೈಮ್ ನಾನು ನಂದೇ ಬಟ್ಟೆ ಹಾಕಿ ಬಂದಿರೋದು ಅನ್ಸುತ್ತೆ. ಇಲ್ಲ, ಸಾಕ್ಸ್ ನಮ್ಮ ರೂಮ್ಮೇಟದು. ಅವು ಶೂ, ಸಾಕ್ಸು, ವಾಚ್ ಯಾರ್ಯಾರ್ದು ಅಂತ ಅವ್ರು ಬೈದಾಗಲೇ ಗೊತ್ತಾಗೋದು ನಮಗೆ. ಓ, ಇನ್ನಿಂದ ಅಂತ ಅನ್ಕೊಂಡು ಹಂಗಿರ್ತಾ ಇದ್ವಿ. ಬಾಡಿಗೆ 3 ಜನ ಅಂತ ಓನರ್ನ ಭೇಟಿ ಆಗ್ಬೇಕಾದ್ರೆ 3 ಜನ ಹೋಗ್ತಾ ಇದ್ದಿದ್ದು. ಓನರ್ ಬರೋ ಟೈಮಲ್ಲೂ 3 ಜನ ಇರ್ತಿದ್ದು. ಅದ್ರ ನಡಬರಕ್ಕೆ ಒಂದು 7-8 ಜನ ಇರೋರು ನಾವು. ಆಮೇಲೆ ನಮ್ಮ ನಾರ್ತ್ ಕರ್ನಾಟಕದಿಂದ ಯಾರ ಬಂದ್ರು ಯೂಶಲಿ ವಿಜಯನಗರ, ರಾಜಾಜನಗರ ಇರ್ತಾರೆ, ಯಾಕಂದ್ರೆ ರೊಟ್ಟಿ ಊಟ ಸಿಗ್ತಾವ ಅಂತಂದು. ಹಿಂಗಾಗಿ ವರ್ಕ್ ಮಾಡಕ್ ಬಂದವರು ಆಯ್ತು, ಕಾಲೇಜಿಗೆ ಬಂದವರು ಆಯ್ತು, ಅವ್ರದ್ದು ಆಫೀಸ್ ವೈಟ್ ಫೀಲ್ಡ್ ಇದ್ರು ಅವ್ರು ವಿಜಯನಗರದಿಂದನೇ ಹೋಗ್ಬೇಕು. ಅವರು ಹಂಗಿರೋರು ಬಂದಾಗೆಲ್ಲಾನು ನಮ್ಮ ರೂಮಿಗೆ ಬರೋದು ಫಸ್ಟ್. ಅಣ್ಣ ಒಂದು ವಾರ ಇರ್ತೀನಿ, ಓಕೆ ಅಲ್ಲ ಅಂತ. ನಮ್ಗೆ ಗೊತ್ತಿತ್ತೀವ ಒಂದು ವಾರ ಇರಂಗಿಲ್ಲ ದೋಸ್ತ, ಗ್ಯಾರಂಟಿವ ಅಂತ. ಬಂದೊಂದು 3-4 ತಿಂಗಳು ಅಲ್ಲೇ ಜಾಗ ಅವ ಸೆಟ್ಲ್ ಆಗೋದಂಕ. ಅದೆಲ್ಲನೂ ನೋಡಿ ನೆನಪಾಗತ್ತಿತ್ತು ನಮಗೆ. ಎವ್ರಿ ಫ್ರೇಮ್, ಎವ್ರಿ ಶಾರ್ಟ್ ನೀವೇನು ತೆಗ್ದಿದ್ದೀರ. ಐ ಥಿಂಕ್ ಎಲ್ಲ ಬ್ಯಾಚುಲರ್ ಲೈಫ್ಗಳಲ್ಲೂ ಇದನ್ನು ನಾವು ನೋಡಿರ್ತೀವಿ. ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಆ್ಯಂಡ್ ಅಭಿಜಿತ್ ಅವರು, ಈ ಮುಂಚೆ ನಾನು ಅವರ ಒಂದು ಶಾರ್ಟ್ ಫಿಲ್ಮ್ನ ನೋಡಿದ್ದೆ, ಆಲ್ ದ ಬೆಸ್ಟ್. ತುಂಬ ಪ್ರಾಮಿಸಿಂಗ್ ಆಗಿತ್ತು ಅಲ್ಲಿ ನಿಮ್ಮ ಕೆಲಸ. ಇಲ್ಲೂ ಕೂಡ ತುಂಬ ಪ್ರಾಮಿಸಿಂಗ್ ಆಗಿದೆ. ನಿರ್ಮಾಪಕರಾದಂಥ ಮಂಜುನಾಥ್ ಅವರಿಗೆ ಮತ್ತು ಪೂರ್ಣಿಮಾ ಗೌಡ ಅವರಿಗೆ, ಇಡೀ ತಂಡಕ್ಕೆ ಮತ್ತು ನಟರುಗಳಿಗೆ
ಸರ್ ಚೆನ್ನಾಗಿ ಕಾಣಿಸ್ತಿದ್ದೀರಿ, ತುಂಬ ಸಹಜವಾಗಿ ಕಾಣಿಸ್ತಾ ಇದ್ದೀರಿ. ಆಲ್ ದ ಬೆಸ್ಟ್. ಮಿಕ್ಕ ಮುಖ್ಯ ಭೂಮಿಕೆಯಲ್ಲಿರುವಂಥ ನಟರುಗಳಿಗೆ, ಇಡೀ ತಂಡಕ್ಕೆ ಶುಭಾಶಯಗಳು. ನಮಸ್ಕಾರ. ನನಗೆ ಇವರೆಲ್ಲ ಹೇಳ್ಬಿಟ್ಟಿದ್ದಾರೆ ಬ್ಯಾಚುಲರ್ ಲೈಫ್ ಬಗ್ಗೆ ಏನು ಅಂತ. ಸೊ ನಾನೇನು ಹೇಳೋದು, ನಾನು ಆಲ್ರೆಡಿ ಬ್ಯಾಚುಲರ್ ಅಲ್ಲ ನಾನು. ಸೊ ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಹಾಗೆ ವಿಕ್ಕಿ ಸರ್ ಹೇಳ್ದಂಗೆ ಹೊಸಬ್ರಿಗೆ ಅವಕಾಶ ಕೊಡೋದು ಭಾಳ ಮುಖ್ಯ. ನಾನು ಯಾವಾಗ ಅವಕಾಶ ಸಿಗುತ್ತೆ ಇದನ್ನು ಹೇಳ್ತಾನೆ ಇರ್ತೀನಿ, ಹೊಸಬ್ರಿಗೆ ನಿಮ್ಮ ಬೆಂಬಲ ಬೇಕು ಅಂತ. ಇವತ್ತಿನ ಸ್ಥಿತಿಗತಿಗಳನ್ನ ಲೆಕ್ಕಾಚಾರ ಹಾಕಿದಾಗ ಹೊಸಬ್ರಿಗೆ ಬೆಂತಟ್ಟವ್ರು ಕಡಿಮೆನೇ ಇದ್ದಾರೆ. ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ, ಈ ಥರ ಬೆಂತಟ್ಟೋದಕ್ಕೆ ನಿರ್ಮಾಪಕರು ಅಥವಾ ನಿರ್ದೇಶಕರು ಮುಂದಕ್ಕೆ ಬಂದಾಗ ಬೇರೆ ಥರದಂಥ ಬೆಂಬಲ ಕಡಿಮೆ ಆಗ್ಬಿಡುತ್ತೆ. ಸೊ ಅದೆಲ್ಲವನ್ನ ತೂಗಿಸಿ ಸಮಯಕ್ಕೆ ನಮ್ಮೆಲ್ಲರ ಜೊತೆಲಿ ನಿಂತ್ಕೊಂಡು ಪ್ರೋತ್ಸಾಹ ನೀಡೋರು ನೀವುಗಳು ಈ ಸಿನಿಮಾನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು. ನಿಮ್ಮಿಂದನೇ ಸೊಸೈಟಿಯಲ್ಲಿ ಎಲ್ಲರಿಗೂ ರೀಚ್ ಆಗೋದು. ಹಾಗಾಗಿ ದೊಡ್ಡ ಸಿನಿಮಾಗಳ ನಡುವೆ ಚಿಕ್ಕ ಸಿನಿಮಾ ಬಂದಾಗ ನಾವು ಕೂಡ ದೊಡ್ಡ ಸಿನಿಮಾನ ಫೋಕಸ್ ಮಾಡ್ತೀವಿ. ಸೊ ಅದನ್ನ ಮಾಡ್ದಲೇ ಹೊಸ ಸಿನಿಮಾ, ಹೊಸಬ್ರ ಸಿನಿಮಾ, ಅದಕ್ಕೂ ಫೋಕಸ್ ಮಾಡಬೇಕು, ಅದು ಕಡೆನೂ ಗಮನ ಕೊಡಬೇಕು. ಅದಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು. ನಿಮ್ಮ ಬೆಂಬಲ ಇಲ್ಲದೆ ಅದ್ಯಾವುದೂ ಸಾಧ್ಯ ಇಲ್ಲ ಅಂತ ನಾನು ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ತೀನಿ. ಅಫ್ಕೋರ್ಸ್ ನೋಡಿದ್ವಿ ಬ್ಯಾಚುಲರ್ ಸಾಂಗ್ನ, ಹಿಂದಿನ ದಿನಗಳನ್ನ ನಾನು ಕೂಡ ಕಳೆದಿದ್ದೆ. ಅದೆಲ್ಲ ನನಗೂ ಕೂಡ ನೆನಪಾಯಿತು. ತುಂಬ ಅದ್ಭುತವಾಗಿ ತೋರಿಸಿದ್ದೀರ ನಿರ್ದೇಶಕರು. ಆಲ್ ದ ವೆರಿ ಬೆಸ್ಟ್ ಇಡೀ ತಂಡಕ್ಕೆ, ನಮ್ಮ ನಿರ್ಮಾಪಕರು ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸರ್. ಇಂಥ ಒಂದು ಅವಕಾಶ ಹೊಸಬರಿಗೆ ಕೊಟ್ಟಿರೋದಕ್ಕೆ ನಾನು ಕೂಡ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ರೀತಿ ನಿಮ್ಮ ಬೆಂಬಲ ಚಿತ್ರರಂಗದಲ್ಲಿ ಹೊಸಬ್ರ ಮೇಲೂ ಇರಲಿ, ಹಳಬ್ರ ಮೇಲೂ ಇರಲಿ, ನಮ್ಮೋಡ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸಾಂಗ್ ನೋಡಿದಾಗ ಒಂದೇ ಒಂದು ಬೇಜಾರಾಯ್ತು. ಏನಪ್ಪ ಅಂದ್ರೆ, ಬಾಡಿಗೆ ಕೇಳಕ್ ಹಂಗ ಹುಡುಗಿ ಬರ್ತಿರ್ಲಿಲ್ಲ ನಮ್ಗೆ. ಅದೊಂದೇ ಬಾಳ ಹೇಳೋಣ ಅಂತ ಇದ್ದೆ. ಬಾಡ್ಗೆ ತಪ್ಪಿಸ್ಕೊಳ್ಳೋದಕ್ಕೆ ಓನರ್ ಮಗ್ಳನ್ನೇ ಏನಾದ್ರು ಲೈನ್ ಹಾಕಿರೋ ಸೀಕ್ವೆನ್ಸ್ ಗಳಿದಾವ ಅಂತ. ಇಲ್ಲ, ಮೋಸ್ಟ್ಲಿ ಹಂಗಿದ್ರೆ 10 ವರ್ಷದಿಂದ ಅಲ್ಲೇ ಇರ್ತಿದ್ವಿ ನಾವು. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಅಪಾಯದ ಎಚ್ಚರಿಕೆ ಸಿನಿಮಾದ ಮೊದಲ ಆಡಿಯೋ ಸಾಂಗನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಇವತ್ತು. ಇದು ಆ್ಯಕ್ಚುಲಿ ಬ್ಯಾಚುಲರ್ಸ್ ಇಂದನೇ ರಿಲೀಸ್ ಆಗಬೇಕು ಅಂತ ನಮ್ಮ ಸ್ನೇಹಿತರು ಬ್ಯಾಚುಲರ್ಸ್ನ ಕನ್ನಡ ಇಂಡಸ್ಟ್ರಿನಲ್ಲಿ ಹುಡ್ಕೋದು ತುಂಬ ಕಷ್ಟ ಆಗೋಯ್ತು. ಅವ್ರ ಒಬ್ಬರು ಟೈಮ್ ಸಿಗ್ತಾ ಇರಲಿಲ್ಲ, ಮತ್ತು ಇನ್ನೊಬ್ಬರು ಬೇರೆ ಕಾರ್ಯಕ್ರಮಗಳು ಇರ್ತಾ ಇತ್ತು. ಹಾಗಾಗಿ ಇವತ್ತು ನಾವು ಕಾರ್ಯಕ್ರಮಕ್ಕೆ 4-5 ಜನ ಬ್ಯಾಚುಲರ್, ಆ್ಯಕ್ಚುಲಿ ಒಬ್ಬರು ಆಗಲೇ ತುಂಬ ಕಾರ್ಯಕ್ರಮ ಇತ್ತು ಅಂತೇಳಿ ಹೊರಟ್ಬಿಟ್ರು. ಹಾಗಾಗಿ 5 ಜನ ಬ್ಯಾಚುಲರ್ಸ್ ಬಂದು ನಮ್ಮ ಸಿನಿಮಾದ ಹಾಡನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ನಮ್ಮ ತಂಡದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆಯೇ ಈ ಸಿನಿಮಾದ ಸಾಂಗನ್ನು ಬರೆದಿರೋದಂತ ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದಕ್ಕೆ ನಮ್ಮ ಸುನಾಥ್ ಗೌತಮ್ ಅವರು ಸಾಂಗನ್ನು ಮ್ಯೂಸಿಕ್ ಕಂಪೋಸ್ ಮಾಡಿ ಈ ಸಾಂಗನ್ನು ಇಬ್ಬರು ಸೇರಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಗಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಇಡೀ ತಂಡದಲ್ಲಿ ಕಲಾವಿದರು, ನಮ್ಮ ಹೀರೋಗಳಾಗಿರ್ಬೋದು ಮತ್ತು ಉಳಿದ ಕಲಾವಿದರು ಕೂಡ ಚೆನ್ನಾಗಿ ಅದಕ್ಕೆ ತಕ್ಕಾದಂಥ ಅಭಿನಯವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಇಲ್ಲ ಮೀಡಿಯಾದ ಇವತ್ತು ಇಲ್ಲಿ ನಮ್ಮ ಸ್ನೇಹಿತರುಗಳು ಮತ್ತು ಮೀಡಿಯಾ ಎಲ್ಲವೂ ಬಂದಿದ್ದೀರಾ. ತಾವೆಲ್ಲರೂ ಕೂಡ ಹೊಸ ಸ್ಟಾರ್ಗಳದ ಸಿನಿಮಾಗಳನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಮೋಟ್ ಮಾಡ್ತೀರಾ, ಮಾಡಿ ಅವ್ರದ್ದು. ಯಾಕೆಂದರೆ ಹೊಸಬ್ರು ನಾವು, ನಮ್ಮ ಸಿನಿಮಾ ಕೂಡ ನೀವು ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ಪ್ರಮೋಷನ್ ಮಾಡಿಕೊಟ್ಟು ನಮ್ಮ ಸಿನಿಮಾನ ಗೆಲ್ಸೋಕ್ಕೆ ಸಹಾಯ ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊತ, ಎಲ್ಲರಿಗೂ ಬಂದಿರೋಂಥ ನನ್ನ ಎಲ್ಲ ಸ್ನೇಹಿತರು ಮತ್ತು ಸಂಬಂಧಿಗಳು ಮತ್ತು ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಈ ಸಿನಿಮಾ ಮೂಲಕ ನಿಮ್ಮ ಪ್ರೊಡಕ್ಷನ್ಗೆ ತುಂಬ ಅಭಿಜಿತ್ ತೀರ್ಥಹಳ್ಳಿ. ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾ ಶಕ್ತಿಗೆ ಹಾಗೂ ನಮ್ಮ ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ. ಮತ್ತೆ ಇಲ್ಲಿರೋ ಎಲ್ಲ ಬ್ಯಾಚುಲರ್ಸ್ಗೆ ನಮಸ್ಕಾರ. ಯಾಕಂದ್ರೆ ನಿಮಗೆ ಡೆಡಿಕೇಟ್ ಈ ಸಾಂಗು. ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಬ್ಯಾಚುಲರ್ಸು, ಎಲ್ಲ ಸ್ವಲ್ಪ ಸೇಲ್ ಆಗಿದ್ದಾರೆ ಅಂತ ಕಾಣುತ್ತೆ. ಇಟ್ಸ್ ಓಕೆ.
ಎನಿವೆ ಈ ಸಾಂಗು ಹೆಂಗೆ ಅಂದ್ರೆ ಈ ಸಿನಿಮಾದಲ್ಲಿ ಸಸ್ಪೆನ್ಸ್ ಅಡ್ವೆಂಚರ್ ಥ್ರಿಲ್ಲರ್ ಸಿನಿಮಾ ಇದು, ಆದ್ರೂ ಕೂಡ 3 ಜನರ ಜೀವನ ಹೇಗಿರುತ್ತೆ ಅನ್ನೋದು ಥೀಮ್ ಸ್ಟೇಟ್ ಮಾಡೋದಕ್ಕೆ ಬೇಕಾಗಿರುವಂತ ಒಂದು ಸೆಗ್ಮೆಂಟ್. ಸೀನ್ಗಳಲ್ಲಿ ಹೇಳೋದನ್ನ ಒಂದು ಸಾಂಗ್ ಅಲ್ಲಿ ಹೇಳ್ಕೊಂಡ್ರೆ ಆ 3 ಜನರ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹುಟ್ಟಿರೋ ಸಾಂಗು ಇದು. ಹೇಗೆ ಅಂದ್ರೆ ಟ್ಯೂನಿಗೆ ಬರ್ದಿದ್ದು ಸಾಂಗ್ ಅಲ್ಲ, ಲಿರಿಕ್ಸ್ ಬರೆದ್ಮೇಲೆ ಟ್ಯೂನ್ ಮಾಡಿದ್ದು ಅದು. ಲಿರಿಕ್ಸ್ ನ ಫಸ್ಟ್ ಬರ್ದ್ಬಿಡ್ತೀನಿ ನಾನು, ಆಮೇಲೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕುತ್ಕೊಂಡು ಇದು ಹಿಂಗೆ ಆಗ್ಬೇಕು ಅಂತ ಡಿಸ್ಕಷನ್ ಮಾಡುವಾಗ ನಾವಿಬ್ರು ಫ್ರೆಂಡ್ಸ್ ಆಗ್ಬಿಡ್ತೀವಿ ಫಸ್ಟ್. ಆ ಕಾರಣಕ್ಕೆ ಸಾಂಗ್ ಅದ್ಭುತವಾಗಿ ಬರುತ್ತೆ. ಮೇಜರ್ಲಿ ಸಾಂಗ್ ಚೆನ್ನಾಗಾದ್ಮೇಲೆ ಅನ್ಸುತ್ತೆ ಈಗ ಈ ಸಾಂಗ್ ನ ರಿಲೀಸ್ ಮಾಡ್ಬೇಕಲ್ಲ ಹೇಗೆ ಅಂತ ಅಂದಾಗ ಒಂದು ಐಡಿಯಾ ಬರುತ್ತೆ ಸುಮ್ಮನೆ. ಅಂದ್ರೆ ಎಲ್ಲ ಸ್ಯಾಂಡಲ್ವುಡ್ ಸ್ಟಾರ್ಸ್ ಬ್ಯಾಚುಲರ್ಸ್ ಇರ್ತಾರಲ್ಲ ಅವ್ರ ಹತ್ರನೇ ರಿಲೀಸ್ ಮಾಡಿಸಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ. ಆವಾಗ ಇವರೆಲ್ಲ ಸಿಗ್ತಾರೆ, ನಮ್ಗೆ ದೊಡ್ಡ ಸ್ಟ್ರೆಂತ್ ಆಗಿ ಸಿಗ್ತಾರೆ. ಇನ್ಫ್ಯಾಕ್ಟ್ ಎಲ್ಲರೂ ಬಂದು ಈ ಸಾಂಗ್ ನ ನೋಡಿ 2 ಸಲ ನೋಡಿ ಅದನ್ನ ಕಮೆಂಟ್ ಮಾಡಿದ್ದಾರೆ, ಅದನ್ನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಹೊಗಳಿದ್ದಾರೆ. ಅದು ತುಂಬಾ ದೊಡ್ಡ ಖುಷಿ. ಮೇಜರ್ಲಿ ಬ್ಯಾಚುಲರ್ಸ್ ಅಂತಂದ್ರೆ ಈಗ ಬೆಂಗಳೂರು ಒಂದು 70% ತುಂಬಿಕೊಂಡಿರೋದು ಎಲ್ಲ ಬ್ಯಾಚುಲರ್ಸ್ ಇಂದ. ಬೆಂಗಳೂರು ಮೂಲ ಬೆಂಗಳೂರು, ಎಲ್ಲ ಊರಿಂದ ಹಳ್ಳಿಯಿಂದ ಬಂದು ಇಲ್ಲಿದ್ದು ಕೆಲಸ ಮಾಡ್ಕೊಂಡು ಆ ಬ್ಯಾಚುಲರ್ ಲೈಫ್ ನ ದಾಟ್ಕೊಂಡು ಹೋದ್ಮೇಲೆನೆ ಬೆಂಗಳೂರು ಅಂದ್ರೆ ಎಲ್ಲರದ್ದು ನಾವು ಬೆಂಗಳೂರವರು ಅಂತ ಆಗ್ತೀವಲ್ಲ. ಸೊ ಹಂಗೆ ನನ್ನ ಬ್ಯಾಚುಲರ್ಸ್, ನನ್ನ ಕೆಲವು ಫ್ರೆಂಡ್ಸ್ ಚಿಪ್ರಿ ನನ್ನ ಮಕ್ಕಳು ಅಂತವ್ರಿಂದ ಎಲ್ಲ ಈ ಸಾಂಗಿಗೆ ಬರೋ ಪ್ರತಿಯೊಂದು ಲೈನು ಅವರೇ ಇನ್ಸ್ಪಿರೇಷನ್. ಅಂದ್ರೆ ನಮ್ಮ ಲೈಫಲ್ಲಿ ನಾವು ಹೇಗೆ ಬದುಕ್ತಾ ಇದ್ವಿ ಬೆಂಗಳೂರಿಗೆ ಬಂದಾಗ ಅದೆಲ್ಲ ಕೂಡ ತುಂಬಾ ಇನ್ಸ್ಪಿರೇಷನ್ ಆಯ್ತು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ DOP ಕೂಡ ಅವರೇ ಆಗಿರೋದ್ರಿಂದ ನಂಗೆ ಪ್ರತಿಯೊಂದು ಲೈನಿಗೂ ಪ್ರತಿಯೊಂದು ಪದಕ್ಕೂ ತೆಗಿಯಕ್ಕೆ ಅದು ತುಂಬಾ ಅನುಕೂಲ ಆಯ್ತು. ಅಂದ್ರೆ ಈಗ ಬಟ್ಟೆ ಕಟ್ಟಿದ ನಲ್ಲಿಯಲ್ಲಿ ನಿಂತು ಬರುವ ನೀರು ಅಂದ್ರೆ ಎಲ್ಲಾ ಬ್ಯಾಚುಲರ್ಸ್ ಮನೆಯದ್ದು ಹಣೆ ಬರೋದು, ಬಟ್ಟೆ ಕಟ್ಟಿದ ನಲ್ಲಿ ನಿಂತು ಬರ್ತಾ ಇರ್ತದು. ನಾನು ಫಸ್ಟಿಗೆ ಬಂದಾಗ ಹಂಗೆ ಇತ್ತು, ಪ್ರತಿಯೊಂದು ಲೈನಿಗೂ ಆ ಶಾರ್ಟ್ ವಿಜುವಲ್ಸ್ ತೆಗೆಯೋದಕ್ಕೆ ಅನುಕೂಲ ಆಯ್ತು. ಅಂಡ್ ಸಾಂಗ್ ನಾವು 11 ಆಡಿಯೋದಲ್ಲಿ ಈಗ 5 ಗಂಟೆಗೆ ಫುಲ್ ವಿಡಿಯೋ ಸಾಂಗ್ನೇ ಬಿಡ್ತಾ ಇದೀವಿ. ಎಲ್ಲರೂ ಸಪೋರ್ಟ್ ಮಾಡಿ ಅಪಾಯವಿದೆ ಎಚ್ಚರಿಕೆ ಸಿನಿಮಾಗೆ ಹರಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಿನಿಮಾದ ಬಗ್ಗೆ, ಸಿನಿಮಾದ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಲ್ರೆಡಿ ನಾನು ಮಾತಾಡಿದ್ದೀನಿ. ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ಫಸ್ಟ್ ಆಕ್ಚುಲಿ ಈ ಸಿನಿಮಾ ಕಂಪೋಸಿಷನ್ಗೆ ಬಂದಾಗ ಫಸ್ಟ್ ಈ ಸಾಂಗ್ ಕಂಪೋಸ್ ಮಾಡಿದ್ದು. ಯೂಶ್ವಲಿ ನಾವು ಲಿರಿಕ್ಸ್ಗೆ ಟ್ಯೂನ್ ಮಾಡೋದು ಕಮ್ಮಿ, ಟ್ಯೂನ್ಗೆ ಲಿರಿಕ್ಸ್ ಬರೀತೀವಿ. ಬಟ್ ಇವರು ಫಸ್ಟೇ ಲಿರಿಕ್ಸ್ ರೆಡಿ ಮಾಡ್ಕೊಂಡು ಬಂದಿದ್ರು. ಹಾಗೆ ನಾವು ಕಂಪೋಸ್ ಮಾಡ್ತಾ ಫನ್ ಮಾಡ್ತಾನೆ ಕಂಪೋಸ್ ಮಾಡಿದ್ವಿ. ಆಮೇಲೆ ಈ ಸಾಂಗ್ ಇಂದ ನನಗೊಬ್ಬ ಒಳ್ಳೆ ಲಿರಿಕ್ಸ್ ಸಿಗ್ದ. ಯಾಕಂದ್ರೆ ನಂದು ರೀಸೆಂಟ್ಲಿ ನಾನೊಂದು ಅನಂತ ವರ್ಷ ಸಿನಿಮಾ ಆದ್ಮೇಲೆ ಒಂದು 2 ವರ್ಷದಿಂದ ಸೀರಿಯಲ್ಗಳಿಗೆ ಮ್ಯೂಸಿಕ್ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ಸಾಂಗ್ ಹಿಟ್ ಆದ್ಮೇಲೆ ಒಂದಿಷ್ಟು ಸೀರಿಯಲ್ ಮಾಡಿದ್ರಲ್ಲಿ ಇವರೇ ನನಗೆ ಆ ಸೀರಿಯಲ್ಗಳಿಗೆ ಲಿರಿಕ್ಸ್ ಬರ್ದಿರೋದು. ಅಭಿಜಿತ್ ಸರ್ ಅವರು ಒಳ್ಳೆ ಲಿರಿಕ್ಸ್ ಇಷ್ಟು. ಆಮೇಲೆ ಇದರಲ್ಲಿ ಇನ್ನೊಂದು ಸಾಂಗ್ ಇದೆ, ಲವ್ ಸಾಂಗ್ ಇದೆ, ಅದಕ್ಕೂ ತುಂಬಾ ಒಳ್ಳೆ ಸಾಹಿತ್ಯ ಬರೆದಿದ್ದಾರೆ. ಆಮೇಲೆ ಎಲ್ಲ ಬ್ಯಾಚುಲರ್ಸ್ ಈ ಸಾಂಗ್ ರಿಲೀಸ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ನನ್ನ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರೇ, ಎಲ್ಲ ಸ್ನೇಹಿತರೆ, ಮೊದಲನೇದಾಗಿ ಒಂದು ನಾನು ರೆಗ್ಯುಲರ್ ಇಟ್ಕೊಳ್ಳೋ ತರ ಒಂದು ಥ್ಯಾಂಕಿಂಗ್ ಸೆಷನ್ ಮುಗಿಸ್ಬಿಡ್ತೀನಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕನ್ನಡ ಇಂಡಸ್ಟ್ರಿಯ ತುಂಬಾ ಒಂದು ಏನು ಪ್ರಾಮಿಸಿಂಗ್ ಸ್ಟಾರ್ಸ್ ಇದಾರೆ, ಎಲ್ಲರೂ ಕೂಡ ನಮ್ಮ ಬ್ಯಾಚುಲರ್ ಸಾಂಗ್ ನ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಒಂದು ಹೊಸಬರ ಸಿನಿಮಾ ರಿಲೀಸ್ ಆದಾಗ ಇಂಥ ಒಂದು ಸಪೋರ್ಟ್ ಏನಿದೆ ನಮಗೆ, ಇಂಥ ಸಪೋರ್ಟು ಒಂದು ಸಣ್ಣ ತಂಡನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವಂತ ಒಂದು ದೊಡ್ಡ ಬೂಸ್ಟ್ ಎನರ್ಜಿಯನ್ನ ಕೊಡುತ್ತೆ. ಈಗಾಗಲೇ ಸಿನಿಮಾ ಬಗ್ಗೆ ಆಗ್ಲಿ, ಕಂಟೆಂಟ್ ಬಗ್ಗೆ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಕವರ್ ಮಾಡಿದೀವಿ. ಆಗ ಒಂದು ಮಾತು ಹೇಳಿದ್ದೆ, ಕಂಟೆಂಟ್ ರಿಲೀಸ್ ಆಗ್ಲಿ ಅದಾದ್ಮೇಲೆ ಇನ್ನೊಂದಷ್ಟು ಮಾತಾಡ್ತೀನಿ ಅಂತ. ಹಾಗೆ ಇವತ್ತು ಕಂಟೆಂಟ್ ಏನ್ ರಿಲೀಸ್ ಆಗಿದೆ, ಬ್ಯಾಚುಲರ್ ಸಾಂಗ್ ನೀವು ನೋಡಿದೀರಾ, ಇದು ಮೊದಲನೇ ಒಂದು ನಾವು ಏನ್ ಹೇಳಕ್ ಹೊರಟಿದೀವಿ ಅಂದ್ರೆ ಅಪಾಯವಿದೆ ಎಚ್ಚರಿಕೆ ಅಂದ ತಕ್ಷಣ, ಟೈಟಲ್ ಕೇಳಿದ ತಕ್ಷಣ ಎಲ್ಲರೂ ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಒಂದು ಡಾರ್ಕ್ ಹಾರರ್ ಸಬ್ಜೆಕ್ಟ್ ಅನ್ನುವಂಥದ್ದು ಮೇಲ್ಮಟ್ಟಕ್ಕೆ ಕಾಣುವಂಥದ್ದು. ಸೊ ಏನ್ ನಮ್ಮ ಮೊದಲನೇ ಮೋಷನ್ ಪೋಸ್ಟರ್ ರಿಲೀಸ್ ಆಯ್ತು, ಅದು ಕೂಡ ನೋಡಿದ ತಕ್ಷಣ ಓಕೆ ಇದು ಏನೋ ಒಂದು ಸಸ್ಪೆನ್ಸ್ ಇಲ್ಲರೋ ಒಂದು ಡಾರ್ಕ್ ಸಬ್ಜೆಕ್ಟ್ ಅನ್ಸುತ್ತೆ. ಬಟ್ ಅದಕ್ಕೆ ಈ ಬ್ಯಾಚುಲರ್ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ ಏನೋ ಕಾಂಟ್ರಾಸ್ಟ್ ಇದೆ ಅನ್ನುವಂಥದ್ದು. ಈಗ ಮುಂದಿನ ನಮ್ಮ ಏನು ಲವ್ ಸಾಂಗ್ ಆಗ್ಲಿ ಇನ್ನೊಂದು ಬರ್ತಾ ಇದೆ, ಇನ್ನೊಂದಷ್ಟು ಕಂಟೆಂಟ್ ಗಳಲ್ಲಿ ಗೊತ್ತಾಗುತ್ತೆ ಇದು ಕಂಪ್ಲೀಟ್ಲಿ ಒಂದು ಫನ್ ಫೀಲ್ಡ್ ಪ್ಯಾಕೇಜ್, ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್, ಜೊತೆಗೆ ಎಲ್ಲಾ ತರದ ಜಾನರ್ಸ್ ಅನ್ನ ಹೊಂದಿರುವಂತ ಒಂದು ಸಿನಿಮಾ. ಸೊ ಈ ಬ್ಯಾಚುಲರ್ ಸಾಂಗ್ ಅನ್ನ ನೀವೆಲ್ಲರೂ ನೋಡಿದೀರಾ, ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ಸೊ ಈ ಸಾಂಗ್ ಕೂಡ ಶೂಟ್ ಮಾಡ್ಬೇಕಾದ್ರೆ
ಒಂದಷ್ಟು ಮೆಮೊರೀಸ್ ಯಾವಾಗ್ಲೂ ಇರ್ತಿತ್ತು ನಮ್ಮ ಕಾಲೇಜ್ ಡೇಸ್ದಲ್ಲಿ. ತುಂಬಾ ಟೈಮ್ ತಗೊಂಡು ಶೂಟ್ ಮಾಡಿದೀವಿ. ಮತ್ತೆ ನೀವು ಅಷ್ಟು ಶಾರ್ಟ್ಸ್ ನೋಡಿರ್ಬೋದು. ಈ ಶಾರ್ಟ್ಸ್ ಅಷ್ಟು ತಗೊಂಡಿರ್ಬೇಕಾದ್ರೆ ಒಂದು ಪ್ಲಾನಿಂಗ್ ಇತ್ತು. ಡೈರೆಕ್ಟರ್ ಒಂದು ಪ್ಲಾನ್ ಮಾಡಿದ್ರು, ಇಷ್ಟೊಂದು ಇದೆಯಲ್ಲ ಮಗ, ಈ ಸೆಪರೇಟ್ ಶೂಟಿಂಗ್ ಇದಕ್ಕೋಸ್ಕರನೇ ಮಾಡೋಕ್ಕಿಂತ ಯಾವಾಗ್ಲೂ ಅರ್ಲಿ ಮಾರ್ನಿಂಗು ಏನಾದ್ರು ಒಂದು ಫ್ರೆಶ್ ಆಗಿ ಏನಾದ್ರು ಶೂಟ್ ಮಾಡಬೇಕು ಅಂತ ಒಂದು ಡೈರೆಕ್ಟರ್ ಒಂದು ಥಾಟ್ ಇತ್ತು. ಯಾವಾಗ್ಲೂ ನಮ್ಮ ಬ್ಯಾಚುಲರ್ ಸಾಂಗ್ ಮತ್ತೆ ನೆಕ್ಸ್ಟ್ ಏನ್ ಲವ್ ಸಾಂಗ್ ಬರ್ತಾ ಇದೆ, ಇದ್ರದ್ದು ಒಂದೊಂದು ಶಾರ್ಟ್ ಯಾವಾಗ್ಲೂ ಡೈಲಿ ಅರ್ಲಿ ಮಾರ್ನಿಂಗ್ ಒಂದು ತಗೊಳ್ಳೋ ಒಂದು ರೂಢಿ ಇತ್ತು. ಆ ಅರ್ಲಿ ಮಾರ್ನಿಂಗ್ ಜೋಶ್ ಆ ಸಾಂಗ್ ಅಲ್ಲಿ ಇರ್ಲಿ ಅನ್ನೋಂಥದ್ದು ಅದು ಕಾಣ್ತಾ ಇದೆ. ಅಂಡ್ ನಿಮ್ಗೂ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ದಯವಿಟ್ಟು ಎಲ್ಲಾರು ಕೂಡ ಒಂದಷ್ಟು ಪ್ರಚಾರ ಮಾಡಿ, ಇದನ್ನ ಆದಷ್ಟು ಶೇರ್ ಮಾಡಿ, ಎಲ್ಲಾ ಕಡೆ ತಲುಪಿಸಿ ಅಂತ ನಾನು ನಿಮ್ಮಲ್ಲೆಲ್ಲರೂ ಕಳಕಳಿಯಲ್ಲಿ ಕೇಳ್ಕೊತೀನಿ. ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ನೆರೆದಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಔಟ್ಪುಟ್ ಏನ್ ಬಂದಿದೆ ಅಂತ ನಾನು ಇವತ್ತೇ ನೋಡಿದ್ದು, ಇದಕ್ಕೆ ಮುಂಚೆ ಜಸ್ಟ್ ರಫ್ ಕಟ್ಸ್ ಅಷ್ಟೇ ನೋಡಿದ್ದೆ. ತುಂಬಾ ಖುಷಿ ಆಯಿತು. ತಮ್ಮೆಲ್ರಿಗೂ ಕೂಡ ಇದು ಒಂದು ಖುಷಿನ ತಂದಿದೆ ಅಂತ ಅನ್ಕೊಳ್ತೀನಿ. ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸಂಜೆ 5 ಗಂಟೆಗೆ ಈ ಒಂದು ಸಾಂಗ್ ರಿಲೀಸ್ ಆಗ್ತದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸಾಂಗ್ನ ಆದಷ್ಟು ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಅಶ್ವಿನ್ ಸರ್, ಬ್ಯಾಚುಲರ್. ವಿಜಯನಗರ ಆದ್ರೆ ನಮ್ಮ ಗಿರಿನಗರದಲ್ಲಿ ಇದೇ ಕತೆ. 3 ಜನ ಕೊಟ್ಟು 7 ಜನ ಇದ್ವಿ, ಸಿಗಾಕೊಂಡು ಎಲ್ಲ ಆಗಿತ್ತು. ಯಾಕೆಂದ್ರೆ ಅವ್ರಿಗೆ ನೀರು ಖಾಲಿ ಆದಾಗ ಗೊತ್ತಾಯ್ತು 3 ಜನ ಯಾಕೆ ಇಷ್ಟೊಂದು ಖರ್ಚು ಮಾಡ್ತಾರೆ ಅಂತ. ಅಲ್ಲಿ ಕದ್ದು 4 ಜನ ಬರೋರು. ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಆ ಜೀವನ ಮಜಾನೇ ಬೇರೆ. ಬಟ್ ಈಗ ಮಾಡೋಕ್ಕಾಗಲ್ಲ. ಬಟ್ ಗೋಲ್ಡನ್ ಟೈಮ್ ಅದು. ಚೆನ್ನಾಗಿ ತೋರಿಸ್ಯಾರ ಸರ್. ನಮ್ ನೋವು ಒಂಥರ ಈ ಸಮ್ಮಿಶ್ರ ಸರ್ಕಾರದ ತರ. ಒಂದು ಯಾವ್ದು ಬೀಳುತ್ತೆ ಅಂತ ಗೊತ್ತಾಗ್ತಿರಲ್ಲ, ಬೀಳುತ್ತೆ ಅಂತ ಮುಂದೋಗ್ತಾ ಇರುತ್ತೆ, ಏನೋ ಅಡ್ಜಸ್ಟ್ಮೆಂಟ್ ಅಂತ ಜಾಸ್ತಿ ಹೇಳಕ್ಕಾಗಲ್ಲ. ಧನ್ಯವಾದ. ಸಿನಿಮಾ ರಿಹರ್ಸಲ್ ಟೈಮ್ ಅಲ್ಲಿ ಸಾಂಗ್ ಕೇಳಿಸಿದ್ರು ಡೈರೆಕ್ಟ್ರು. ಅವಾಗ ಸಾಂಗ್ ಕೇಳಿ ತುಂಬಾ ಖುಷಿ ಆಯ್ತು. ಸುನಂದ್ ಸರ್ ಬಗ್ಗೆ, ಡೈರೆಕ್ಟರ್ ಬಗ್ಗೆ. ಅಂದ್ರೆ ಪ್ರತಿಯೊಂದು ಲಿರಿಕ್ಸ್ ಅಲ್ಲೂ ಆಲ್ಮೋಸ್ಟ್ ಒಂದಷ್ಟು ಕಡೆ ನನ್ ಜೀವನದಲ್ಲೇ ನಡೆದಿದೆಯಲ್ಲ ಗುರು ಇವೆಲ್ಲ ಅಂತ ಒಂದಷ್ಟು ಕಡೆ ಅನ್ಸದ್. ಅಂದ್ರೆ ನಾವು ಬೆಂಗಳೂರಿಗೆ ಬಂದಲ್ಲಿಂದ ತುಂಬಾ ಘಟನೆಗಳು ಲಿರಿಕ್ಸ್ ಅಲ್ಲಿ ಏನ್ ಬಂದಿದೆ ಅವೆಲ್ಲ ತುಂಬಾ ನಡೆದಿದಾವೆ. ಅದಕ್ಕೋಸ್ಕರ ತುಂಬಾ ಶೂಟಿಂಗ್ ಅಲ್ಲಿ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಅಂದ್ರೆ ಕೆಲವೊಂದೆಲ್ಲ ನಾವು ಮಾಡಿರೋದೇ ಇತ್ತಲ್ಲ, ಹಾಗಾಗಿ ತುಂಬಾ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿರೋ ಸಾಂಗ್ ಇದು. ಈ ಸಾಂಗ್ ನ ರಿಲೀಸ್ ಮಾಡ್ಕೊಡಕ್ಕೆ ಬಂದಿರೋ ಎಲ್ಲಾ ಸ್ಟಾರ್ಸ್ ಗಳಿಗೂ ಧನ್ಯವಾದಗಳು. ಇವಾಗ 5 ಗಂಟೆಗೆ ಆನಂದ್ ಆಡಿಯೋದಲ್ಲಿ ರಿಲೀಸ್ ಆಗ್ತಿದೆ ಸಾಂಗ್. ಎಲ್ಲರೂ ನೋಡಿ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ. ಹಾಗೆ ಎಲ್ಲ ಬ್ಯಾಚುಲರ್ ಸ್ಟಾರ್ಸ್ಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಡೈರೆಕ್ಟ್ರು ಒಳ್ಳೆ ಸಾಂಗ್ ಮಾಡಿದ್ದಾರೆ, ಎಲ್ಲರೂ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರು ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.